ಸ್ನೇಹಿತರೆ, ಜಿಲೇಬಿ ಎಂದರೆ ಯಾರಿಗೆ ಇಷ್ಟವಿಲ್ಲ ಹೇಳಿ. ಈ ಜಿಲೇಬಿಯ ವಿಶೇಷವೆಂದರೆ ಬೆಲ್ಲದ ಪಾಕದಲ್ಲಿ ಮಾಡಿದಂತಹ ಜಿಲೇಬಿಯಾಗಿರುತ್ತದೆ. ಸಿಹಿ ಮೂತ್ರ ರೋಗಿಗಳು ಜಿಲೇಬಿ ಪ್ರಿಯರಾಗಿದ್ದರೆ ಸವಿಯಬಹುದಾದಂತಹ ಈ ಬೆಲ್ಲದ ಜಿಲೇಬಿಯನ್ನು ಗೆಳತಿ ಮಧುರಾ ಗಾಂವ್ಕರ್ ಅವರ ಪುಸ್ತಕ ಬಿಡುಗಡೆಯ ಕಾರ್ಯಕ್ರಮದ ಇವೆಂಟ್ ಮ್ಯಾನೇಜ್ಮೆಂಟ್ನ ಆದಿತ್ಯ ಹೆಗಡೆಯವರು ಈ ಜಿಲೇಬಿಯನ್ನು ತಯಾರಿಸಿ ನಮಗೆಲ್ಲ ಹಂಚಿದ ಸವಿಯು ಎಲ್ಲರಿಗೂ ಇಷ್ಟವಾದ್ದರಿಂದ ಈ ವಿಡಿಯೋವನ್ನು ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ. ಈ ಬೆಲ್ಲದ ಜಿಲೇಬಿ ಹೆಂಗಿದ್ರೆ ಹಾಂ ಅದೇ ಇದ್ರ ಮಾಡಿದವ್ರು ಯಾರು ಗೊತ್ತಿದ್ದ ನೋಡಿ, ಆದಿತ್ಯ ಮಾಡಿದ್ದು ಅದೇ ಫಸ್ಟ್ ಟೈಮ್ ತಿಂತಾ ಇದ್ದು. ಹೌದು, ಅದೇ ಹೆಂಗಿದ್ದೊಳಗೆ ಫೀಡ್ಬ್ಯಾಕ್ ಕೊಡಿ, ಯಾಕೆಂದರೆ ಜನರಿಗೆಲ್ಲ ಹೇಳಕ್ಕಾಗ್ತು. ಇವೆಂಟ್ ಮ್ಯಾನೇಜ್ಮೆಂಟಲ್ಲಿ ಇದು ಫೇಮಸ್ ಡಿಶ್ಶು, ಇದು ಬೆಲ್ಲದ ಜಿಲೇಬಿ ಫೀಡ್ಬ್ಯಾಕ್ ಕೊಡಿ. ಅದೇ ಅದಕ್ಕಾಗಿ ಅಲ್ಲ, ಅದು ಆದಿತ್ಯ ಮಾಡಿದ್ವಿ ಜಿಲೇಬಿನ ಎಲ್ರಿಗೂ ಜನರಿಗೆ ತೋರ್ಸೋಳಿತ್ತು. ಹೌದು, ಅದೇ ಅದು ಬೇಕು ಅಂದರೆ ಅದು ನಾನು ಅಲ್ಲಿ ಮೆನ್ಷನ್ ಮಾಡಿರ್ತೆ ಅವ್ರ ನಂಬರನ್ನು. ಅದೇ ಫೀಡ್ಬ್ಯಾಕ್ ಇದ್ದವಾಗ ನಮ್ಗೆ ಹೇಳಲಿಕ್ಕೂ ಇವೆಂಟ್ ಮ್ಯಾನೇಜ್ಮೆಂಟಲ್ಲಿ ಇವ್ರದ್ದೊಂದು ಸ್ಪೆಷಲ್ ಡಿಶ್ ಮಾಡ್ಬೋದು. ಅದೇ ಅದನ್ನು ಹಾಕ್ತಿರ್ತೀವಿ. ಅದೇ ಅದಕ್ಕಾಗಿ ಈಗ ಎಲ್ಲರೂ ಹೆಚ್ಚಾಗಿ ಇಲ್ಲಿ ಅದೇ ಹೌದು, ನಿಮ್ಮ ಮಕ್ಕಳ ಮದುವೆಗೆ ಅಥವಾ ಏನಾದರೂ ಇದೆ ಹೀಗೆ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ, ಏನಾದರೂ ಹೊಸ ಕಾರ್ಯಕ್ರಮ ಇದ್ದವಾಗ ಹೆಂಗಿದ್ದು ಇದು ಬೆಲ್ಲ ಜಿಲೇಬಿ ಇದು ಚೆನ್ನಾಗಿರ್ಬೋದು. ನಾನು ಗಜಾನಣ್ಣು ತಿಂತಾ ಇದ್ದ ಅಂದ್ರೆ ಎಲ್ಲ ಒಳ್ಳೆ ಜಿಲೇಬಿನೇ ಅಂತ. ಅವ್ನು ದತ್ತಣ್ಣ ಮೇಲೆ ಹೋದ, ದತ್ತಣ್ಣ ಅವಧಿಗೆ ಇಲ್ಲ. ಆದಿತ್ಯ ಅವರ ಬೆಲ್ಲದ ಜಿಲೇಬಿ ಹೊಸ ಪ್ರಯೋಗ ಬಹಳ ಚೆನ್ನಾಗಿದೆ. ಅದೇ ನೀವು ಖಾಲಿ ಮಾಡ್ಕೋಬೇಕು. ಸಾತ್ವಿಕ ಆಹಾರವನ್ನು ಮಾಡ್ತಾರೆ. ನಮ್ಮವರೆಲ್ಲ ಆದಿತ್ಯ ಅವರನ್ನು ಸಪೋರ್ಟ್ ಮಾಡಬೇಕು, ಒಳ್ಳೆ ಕಾರ್ಯಕ್ರಮ ನಡೆಸಿಕೊಡ್ತಾರೆ. ಅದೇ ಅದಕ್ಕಾಗಿ ಕೇಳಿದ್ದು, ನಮ್ಮವರೆಲ್ಲ ಇಲ್ಲಿ ಸೇರಿದಾರಲ್ಲ ಹೇಗಿದೆ ಅಂತೇಳಿ ಕೇಳುವ ಅಂತೇಳಿ. ಹವ್ಯಕರಿಗೆ ಜಿಲೇಬಿ ಅಂದರೆ ಪ್ರೀತಿ, ಅದರಲ್ಲೂ ಈ ಬೆಲ್ಲ ಜಿಲೇಬಿ ಅಂದರೆ ಇನ್ನೂ ಖುಷಿಯಾಗಿ ತಿನ್ನಲಿಕ್ಕೆ. ಡಯಾಬಿಟೀಸ್ ಇದ್ದವರಿಗೆ ಅವರಿಗೆಲ್ಲ ಬೆಲ್ಲ ಜಿಲೇಬಿ ರುಚಿ ಹೇಗಿದ್ದು, ಬೆಲ್ಲದ್ದು ಇದು ಗೊತ್ತಾತಾ? ಅದೇ ಆದಿತ್ಯ ಹೆಗಡೆ ಅವ್ರದ್ದು ಇದ್ದದ್ದು. ಅದಕ್ಕಾಗಿ ಫೀಡ್ಬ್ಯಾಕ್ ಹೇಗಿದ್ದು ಒಳಗೆ ಕೇಳುವ ಅಂತೇಳಿ. ನಿಮ್ಗೆ ಹೆಂಗೆ ಅನ್ನಿಸ್ತು? ನೀವು ಹೊರದೇಶದಲ್ಲಿ ಇದ್ದವರು, ಈಗ ಜಿಲೇಬಿ ಈಗ ರುಚಿ ಹೇಗಿದ್ದು ಅಂತೇಳಿ. ಹಾಂ, ಎಕ್ಸ್ಟ್ರಾ ಅಲ್ಲ, ಚಲೋ ಇದಲ್ಲ ಜಿಲೇಬಿ. ಅದೇ ನೀವೆಲ್ಲ ಖಾಲಿ ಮಾಡಿ ಆಯಿತು, ಅಕ್ಕ ಫೀಡ್ಬ್ಯಾಕ್ ಕೇಳ್ತಾ ಇದ್ದು ತಿಂದು ಆಗಿದ್ದು ಅಂತೇಳಿ. ನೀವೆಲ್ಲ ಫಸ್ಟ್ ಟೈಮ್ ತಿಂತಾ ಇರೋದಲ್ವಾ ಜಿಲೇಬಿನ? ಅದೇ ಬೆಲ್ಲ ಜಿಲೇಬಿ ಇದು. ಸಕ್ಕರೆ ಹಾಕಿ ಮಾಡ್ತಾರೆ, ಸಕ್ಕರೆ ಬದಲು ಬೆಲ್ಲ ಇದು. ಜಿಲೇಬಿ ಹೇಗಿದೆ? ಜಿಲೇಬಿ ಚೆನ್ನಾಗಿದ್ದ? ಜಿಲೇಬಿ ಫೀಡ್ಬ್ಯಾಕ್ ಕೊಟ್ಟರೆ ಬೆಲ್ಲ ಜಿಲೇಬಿ ಗೊತ್ತಾತಾ? ಬೆಲ್ಲದ್ದು, ಅದು ಬೆಲ್ಲದ ಪಾಕ ಹಾಕಿದ್ದು. ಹಾಂ, ಬೆಲ್ಲದ ಪಾಕ ಹಾಕಿದ್ದು, ಅದು ಆದಿತ್ಯಂದು. ಅದು ಅದಕ್ಕೆ ಕೇಳಿದ್ದು. ಹಾಂ, ಚೆನ್ನಾಗಿತ್ತಲ್ಲ? ಅದೇ ಬೆಲ್ಲ ಜಿಲೇಬಿ ಫಸ್ಟ್ ಟೈಮ್ ನೋಡ್ತಾ ಇದ್ದೆ. ಬೆಲ್ಲ ಜಿಲೇಬಿದು ಒಳ್ಳೆ ಜೇನುತುಪ್ಪ ರೆಡಿ ಬದಲು ಪಾಕೆಟ್ ಮಾಡಿ ಮಾತಾಡೋರೆ ಮಾಡಿ ಅರ್ಧ ಗಂಟೆಗೆ ಮೆತ್ತ
ಚೆನ್ನಾಗಿದೆ ಅಲ್ವಾ? ಅದೇ ಅವ್ರದ್ದು ವಿಶೇಷ ಅದು. ಅದೇ ಅಕ್ಕ ಕೇಳಿದ್ದು, ನಾನು ಫಸ್ಟ್ ಟೈಮ್ ಕೇಳಿದ್ದೆ, ಇನ್ನು ಫಸ್ಟ್ ಟೈಮ್ ನೋಡ್ತಾ ಇರೋದು, ಆಗ ಒಂದು ವಿಡಿಯೋ ಮಾಡುವ ಅಂತೇಳಿ. ಅದೇ ಅಲ್ಲ, ನಾನು ಕೇಳಿದ್ದೆ, ನಾನು ತಿನ್ಬೇಕಿನ್ನು, ಅದು ನಿಮ್ದೆಲ್ಲ ಫೀಡ್ಬ್ಯಾಕ್ ಕೊಡುವ ಅಲ್ಲಿ. ಇದು ಪುಸ್ತಕ ನಾನಿವತ್ತು ಈ ಆದಿತ್ಯ ಹೆಗ್ಡೆ ಅವರ ಎಲ್ಲ ಜಿಲೇಬಿ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಅದನ್ನು ಯಾವ ರೀತಿ ಮಾಡಿದ್ದಾರೆ ಮತ್ತು ಅದನ್ನು ಯಾವ ರೀತಿ ಎಲ್ಲರೂ ಹೇಗೆ ಅದನ್ನು ಖುಷಿಪಟ್ಟು ತಿಂದಿದ್ದಾರೆ ಅನ್ನೋದನ್ನು ವಿಡಿಯೋ ಹಂಚ್ಕೊಳ್ತಾ ಇದ್ದೀನಿ. ಆ ಬೆಲ್ಲ ಜಿಲೇಬಿ ನೋಡಿ ಈ ರೀತಿ ಇರುತ್ತೆ ನೋಡಿ. ಇದೆ ಆದಿತ್ಯ ಹೆಗ್ಡೆ ಅವರು ಮನೆಯವ್ರ ಜೊತೆಗಿದ್ದಾರೆ ಇವರು. ಈ ಬೆಲ್ಲ ಜಿಲೇಬಿ ನಿಮಗೂ ತಿನ್ನಬೇಕು ಆಸೆ ಇದ್ದರೆ ನಾನು ಈ ಕೊಟ್ಟಿರೋ ನಂಬರ್ಗೆ ಸಂಪರ್ಕ ಮಾಡಿದರೆ ಅವರು ಇವೆಂಟ್ ಮ್ಯಾನೇಜ್ ಮಾಡ್ತಿದ್ದಾರೆ. ಈ ಇವೆಂಟ್ ಮ್ಯಾನೇಜ್ಮೆಂಟಲ್ಲಿ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ಇವತ್ತು ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಯಾವ ರೀತಿಯಾಗಿ ಮಾಡಿದ್ದಾರೆ ಅಂತ ಸ್ವಲ್ಪ ಹಂಚ್ಕೊಂಡಿದ್ದೀನಿ. ಆ ರೀತಿಯಾಗಿ ಬೇಕಾದರೆ ನೀವು ನಿಮಗೂ ಈ ರೀತಿಯಾದ ಇವೆಂಟ್ ಮ್ಯಾನೇಜ್ಮೆಂಟ್ ಇಷ್ಟವಾದರೆ ಆದಿತ್ಯ ಹೆಗ್ಡೆಯವರನ್ನು ಸಂಪರ್ಕಿಸಿ ಬೇಕಾದ ರೀತಿಯಲ್ಲಿ ಖುಷಿಯನ್ನು ಪಡೆದುಕೊಳ್ಳಿ. ನಿಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ಧನ್ಯವಾದಗಳು.